ಇನ್ನು ಫೈನಲ್ ಆಗಲಿಲ್ಲ ಚಿತ್ರದುರ್ಗದ ಬಿಜೆಪಿಯ ಅಭ್ಯರ್ಥಿ ಯಾರು ಅನ್ನೋದು ಕುತೂಹಲ ಮೂಡಿಸಿದೆ. ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಯುವ ನಾಯಕ ರಘುಚಂದನ್ ಅವರು ಮಾಡ್ತಾ ಇರೋ ಕಸರತ್ತು. ಚಿತ್ರದುರ್ಗ ಟಿಕೆಟ್ಗೆ ಯುವ ನಾಯಕ ರಘುಚಂದನ್ ಕಸರತ್ತು ನಡೆಸ್ತಾ ಇದ್ದಾರೆ. ದೆಹಲಿಯಲ್ಲಿ ಮಾಜಿ ಸಿಎಂ ಎಚ್ಡಿಕೆ ಭೇಟಿ ಮಾಡಿದ್ದಾರೆ ರಘುಚಂದನ್. ಅಚ್ಚರಿ ಮೂಡಿಸಿದೆ. ರಘುಚಂದನ್ ಮಾಜಿ ಸಿಎಂ ಎಚ್ಡಿಕೆ ಭೇಟಿ, ಅದು ದೆಹಲಿಯಲ್ಲಿ. ಟಿಕೆಟ್ ವಿಚಾರಕ್ಕೆ ತನ್ನ ಪರ ಬ್ಯಾಟಿಂಗ್ ಮಾಡುವಂತೆ ರಘುಚಂದನ್ ಎಚ್ಡಿಕೆ ಅವರ ಬಳಿ ಮನವಿ ಮಾಡಿದ್ದಾರೆ. ಇನ್ನು ಉಳಿದಿರುವ 8 ಕ್ಷೇತ್ರಗಳಿಗೆ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಈ ಪೈಕಿ ಜೆಡಿಎಸ್ಗೆ 2 ಅಥವಾ 3 ಕ್ಷೇತ್ರ ಬಿಟ್ಕೊಡ್ತಾರ. ಇನ್ನುಳಿದಂತೆ 5 ಅಥವಾ 6 ಕ್ಷೇತ್ರಗಳ ಪೈಕಿ ಒಂದಾಗಿರೋ ಚಿತ್ರದುರ್ಗ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿರೋ ರಘುಚಂದನ್ ದೆಹಲಿಯಲ್ಲಿ ಎಚ್ಡಿಕೆ ಭೇಟಿ ಮಾಡಿದ್ದಾರೆ. ತನ್ನ ಪರವಾಗಿ ನಾಯಕರ ಬಳಿ ಮಾತನಾಡಿ ಅನ್ನೋ ಮನವಿ ಮಾಡಿದ್ದಾರಂತೆ. ನೀವೇನ್ ನೋಡ್ತಾ ಇದ್ದೀರಾ ಫೋಟೋದಲ್ಲಿ, ಇವರೇ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಆಕಾಂಕ್ಷಿ ರಘುಚಂದನ್ ಅವರು ದೆಹಲಿಯಲ್ಲಿ ಮಾಜಿ ಸಿಎಂ ಭೇಟಿ ಮಾಡಿದ್ದಾರೆ. ತನ್ನ ಪರವಾಗಿ ಹೈಕಮಾಂಡ್ ನಾಯಕರ ಜೊತೆಗೆ ಮಾತನಾಡಿ ಅನ್ನೋ ಮನವಿಯನ್ನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಟಿಕೆಟ್ ವಿಚಾರದಲ್ಲಿ ಕುತೂಹಲ ಮೂಡಿಸಿದೆ ಚಿತ್ರದುರ್ಗ ಕ್ಷೇತ್ರ. ಚಿತ್ರದುರ್ಗ ಕ್ಷೇತ್ರಕ್ಕೆ ಈಗ ಆಲ್ರೆಡಿ ಹಲವು ಹೆಸರುಗಳು ಚಾಲ್ತಿಯಲ್ಲಿದೆ. ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರಿದೆ, ಸಂಸದ ನಾರಾಯಣ ಸ್ವಾಮಿ ಅವರ ಹೆಸರಿದೆ, ಗೋವಿಂದ ಕಾರಜೋಳ ಅವರು, ಜನಾರ್ದನ ಸ್ವಾಮಿ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಇದರ ಬೆನ್ನಲ್ಲೇ ಯುವ ನಾಯಕ ರಘುಚಂದನ್ ಅವರ ದೆಹಲಿ ಭೇಟಿ, ಎಚ್ಡಿಕೆ ಹಾಗೆ ರಘುಚಂದನ್ ಅವರ ಭೇಟಿ ಏನಿದೆಯಲ್ಲ, ದೆಹಲಿಯ ಭೇಟಿ, ಇದು ಕುತೂಹಲ ಕೆರಳಿಸ್ತಾ ಇದೆ. ಜೊತೆಗೆ ಒಂದಷ್ಟು ಚರ್ಚೆಗಳಿಗೂ ಕೂಡ ಕಾರಣ ಆಗಿದೆ. ಯಾಕಂದ್ರೆ ಈಗ ಆಲ್ರೆಡಿ ಚಿತ್ರದುರ್ಗ ಕ್ಷೇತ್ರಕ್ಕೆ ಬಿಜೆಪಿ ಆಕಾಂಕ್ಷಿಗಳ ಪಟ್ಟಿ ನಾವು ನೋಡೋದಾದ್ರೆ ಮಾದಾರ ಚೆನ್ನಯ್ಯ ಶ್ರೀಗಳ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಇನ್ನು ಸಂಸದ ನಾರಾಯಣ ಸ್ವಾಮಿ ಅವರ ಹೆಸರು ಕೂಡ ಚಾಲ್ತಿಯಲ್ಲಿದೆ. ಗೋವಿಂದ ಕಾರಜೋಳ ಅವರಾಗಿರಬಹುದು, ಜನಾರ್ದನ ಸ್ವಾಮಿ ಅವರ ಹೆಸರು ಕೂಡ ಚರ್ಚೆಯಲ್ಲಿದೆ. ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟಾಚಲಪತಿ ದೂರವಾಣಿ ಸಂಪರ್ಕದಲ್ಲಿ. ವೆಂಕಟಾಚಲಪತಿ, ಚಿತ್ರದುರ್ಗ ಕ್ಷೇತ್ರಕ್ಕೆ ಸಾಕಷ್ಟು ಜನ ಹಿರಿಯರ ಹೆಸರು ಕೇಳ್ಬರ್ತಾ ಇದೆ. ಮತ್ತೊಂದು ಕಡೆ ಯುವ ನಾಯಕ ರಘುಚಂದನ್ ಅವರ ಹೆಸರು ಕೇಳ್ಬರೋದ್ರ ಜೊತೆಗೆ ಎಚ್ಡಿಕೆ ಭೇಟಿ ಮಾಡಿದ್ದಾರೆ ದೆಹಲಿಯಲ್ಲಿ. ಏನಾಗ್ತಾ ಇದೆ ಡೆವಲಪ್ಮೆಂಟ್ಸ್ ಹಾಗಿದ್ರೆ ಚಿತ್ರದುರ್ಗ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ? ಪ್ರತಿಭಾ ಏನು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ದಿನಕ್ಕೊಂದು ಕುತೂಹಲ ಮೂಡಿಸ್ತಿರುವಂತದ್ದು. ಇದುವರೆಗೂ ಏನು ಮಾದಾರ ಚೆನ್ನಶ್ರೀಗಳು ಮತ್ತೆ ಹಾಲಿ ಸಂಸದರಾದಂತಹ ನಾರಾಯಣ ಸ್ವಾಮಿ, ಜನಾರ್ದನ್ ಸ್ವಾಮಿ, ಮೊನ್ನೆ ಏನು ಗೋವಿಂದ ಕಾರಜೋಳ ಅವರು ಈ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಂಡು ಸ್ಪರ್ಧೆ ಮಾಡ್ತಾರೋ ಅನ್ನೋ ಒಂದು ಚರ್ಚೆ ಆಗಿತ್ತು. ಈ ಚರ್ಚೆಯ ಬೆನ್ನಲ್ಲೇ ಈಗ ರಘುಚಂದನ್ ಅವರು ನಿನ್ನೆ ದೆಹಲಿಯಲ್ಲಿ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರುವಂತದ್ದು. ಮತ್ತೆ ಈ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ವಿಷಯ ಬಂದಂತ ಸಮಯದಲ್ಲಿ ನಮ್ಮ ಹೆಸರನ್ನ ಹೈಕಮಾಂಡ್ ನಾಯಕರಿಗೆ ರೆಕಮೆಂಡ್ ಮಾಡಿ ಅನ್ನುವಂತ ಮನವಿ ಮಾಡಿರುವಂತದ್ದು. ಕಾರಣ ಇಷ್ಟೇ, ಕುಮಾರಸ್ವಾಮಿ ಅವರು ಏನು ಹಿರಿಯೂರು, ಶಿರಾ, ಪಾವಗಡ ಆ ಭಾಗದಲ್ಲಿ ಒಕ್ಕಲಿಗರ ಸಮುದಾಯದ ಮತಗಳು ಏನು ಹೆಚ್ಚಿರೋದ್ರಿಂದ ನಾನು ಏನಾದ್ರೂ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ನಿಮ್ಮ ಮಾತಿನಿಂದಾಗಿ ಆ ಮತಗಳೇನಿದೆ ನನ್ನ ಪರವಾಗಿ ಮತಗಳಾಗಿ ಮಾರ್ಪಡ್ತವೆ. ಈ ವಿಷಯ ಬಂದಾಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ವಿಷಯ ಬಂದಾಗ ನನ್ನ ಹೆಸರನ್ನ ಪ್ರಸ್ತಾಪ ಮಾಡಿ ಅಂತ ಒಂದು ಮನವಿ ಮಾಡಿರುವಂತದ್ದು. ಮತ್ತೆ ಆ ಒಕ್ಕಲಿಗ ಸಮುದಾಯದ ಮುಖಂಡರ ಜೊತೆ ಒಂದು ಸಭೆ ಮಾಡಿ ನಾನು ಸ್ಪರ್ಧೆಗೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದ್ರೆ ನನ್ನ ಪರವಾಗಿ ಮತ ಚಲಾಯಿಸೋದಕ್ಕೆ ಹೇಳಿ ನಿಮ್ಮ ಮುಖಂಡರಲ್ಲಿ ಒಗ್ಗಟ್ಟಿರುವಂತಹ ಮಾತುಕತೆ ನಡೆಸಿ ಅಂತ ರಘುಚಂದನ್ ಅವರು ಮನವಿ ಮಾಡಿರುವಂತದ್ದು. ಜೊತೆಗೆ ಮೊನ್ನೆ ಏನು ಯಡಿಯೂರಪ್ಪ ಅವರು ಉನ್ನತ ಮಟ್ಟದ ಸಭೆ ಮಾಡಿದ್ರು ಬೆಂಗಳೂರಲ್ಲಿ ಗೋವಿಂದ ಕಾರಜೋಳ ಮತ್ತು ನಾರಾಯಣ ಸ್ವಾಮಿ ಅವರ ಜೊತೆಗೆ. ಆ ಒಂದು ಸಮಯದಲ್ಲಿ ರಘುಚಂದನ್ ಅವರು ಗೋವಿ ಸಮುದಾಯದಿಂದ ಏನಾದ್ರೂ ಟಿಕೆಟ್ ಕೊಡೋದಾದ್ರೆ ಜನಾರ್ದನ ಸ್ವಾಮಿ ಅವರಿಗೆ ಬೇಡ, ರಘುಚಂದನ್ ಅವರಿಗೆ ಟಿಕೆಟ್ ಕೊಡುವುದಾಗಿ ಏನು ಭರವಸೆ ನೀಡಿದ್ರು ಯಡಿಯೂರಪ್ಪ ಅವರು. ಆ ಭರವಸೆ ನೀಡಿದ ಬೆನ್ನಲ್ಲೇ ನಿನ್ನೆ ದೆಹಲಿಯಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿರುವಂತದ್ದು. ಹಿರಿಯೂರು, ಪಾವಗಡ, ಶಿರಾ 3 ಕ್ಷೇತ್ರಗಳಲ್ಲಿ ಏನು ಒಕ್ಕಲಿಗ ಮತದಾರರೇ ನಿರ್ಣಾಯಕ ಆಗಿರೋದ್ರಿಂದ ನಿಮ್ಮ ಮಾತಿನ ಪ್ರಾತಿನಿಧ್ಯದಿಂದ ಅಲ್ಲಿನ ಮತಗಳು ನನ್ನ ಕಡೆಗೆ ಸೆಳೆಯೋದಕ್ಕೆ ಒಂದು ಪ್ಲಾನ್ ಮಾಡಿರುವಂತದ್ದು. ಜೊತೆಗೆ ನನ್ನ ಪರವಾಗಿ ಹೈಕಮಾಂಡ್ ನಾಯಕರು ಇಲ್ಲಿ ಏನಾದ್ರೂ ಮೈತ್ರಿ ಅಭ್ಯರ್ಥಿ, ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗಿರೋದು, ಇಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ನನಗೇನಾದ್ರೂ ಟಿಕೆಟ್ ಸಿಕ್ಕರೆ ನಿಮ್ಮ ಬೆಂಬಲ ನೀಡಬೇಕು ಅನ್ನೋ ಒಂದು ಮನವಿಯನ್ನು ಮಾಡಿರುವಂತದ್ದು ದೆಹಲಿಯಲ್ಲಿ. ಒಟ್ಟಾರೆಯಾಗಿ ಹೇಳಿದ್ರೆ ಮಾದಾರ ಚೆನ್ನಯ್ಯಗಳಿಗಾಗಲೇ ಟಿಕೆಟ್ ಅನ್ನು ನಿರಾಕರಿಸಿರುವಂತದ್ದು. ಹಾಲಿ ಸಂಸದರು ನಾರಾಯಣ ಸ್ವಾಮಿ ಮತ್ತು ರಘುಚಂದನ್ ಅವರ ಈಗ ಪ್ರಬಲವಾಗಿ ಬರ್ತಿರುವಂತದ್ದು. ಪ್ರತಿಭಾ, ಥ್ಯಾಂಕ್ ಯು ವೆಂಕಟಾಚಲಪತಿ ಡೀಟೇಲ್ಸ್ಗಾಗಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.